ಸಖತ್ ಸಮ್ಮರ್ ಸ್ಟಾರ್ಟ್ ಆಗೈತಿ. ಒಂದಲ್ಲ ಎರಡಲ್ಲ, ಸೊ 5 ಅಮೆಝಾನ್ ಪಾರ್ಸಲ್ ಬಂದಿದೆ ಈ ರೀತಿ ಸ್ಟೋರ್. ಹಲೋ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್, ಆಲ್ಸೋ ಟು another new vlog. ಗೈಸ್, ಇವತ್ತಿನ ವ್ಲಾಗ್ ಏನಂತಂದ್ರೆ ಸೊ ಸಖತ್ ಸಮ್ಮರ್ ಸ್ಟಾರ್ಟ್ ಆಗೈತಿ. ಇದೇ ಟೈಮ್ದಾಗ ನಾವೇನು ಮಾಡ್ತೀವಿ ಅಂತಂದ್ರೆ 1 ಇಯರಿಗೆ ಬೇಕಾಗುವ ಎಲ್ಲ ಟೈಪ್ಸ್ ಆಫ್ ಶಾಂಡ್ಗಿ ಮಾಡಿಟ್ಕೊತೀವಿ. ಸೊ ದ್ಯಾಟ್ ರೇನಿ ಸೀಸನ್ದಾಗೆಲ್ಲ ಮಾಡೋಕ್ಕಾಗಂಗಿಲ್ಲ. ಸೊ ಅದಕ್ಕೋಸ್ಕರ ಸಮ್ಮರ್ದಾಗನ ನಮಗೆ ಎಷ್ಟು ಬೇಕು ಅಷ್ಟೆಲ್ಲ ಮಾಡ್ತೀವಿ. ಸೊ ಹಾಗಾಗಿ ಇವತ್ತು ನಾವು ಒಂದಲ್ಲ ಎರಡಲ್ಲ, ಸೊ 5 ಡಿಫ್ರೆಂಟ್ ಟೈಪ್ಸ್ ಆಫ್ ಶಾಂಡ್ಗಿ ಮಾಡತ್ತೀವಿ. ಇಟ್ ಟೇಕ್ಸ್ ಅರೌಂಡ್ 2 days ಎಲ್ಲ ಮಾಡೋಕ್ಕೆ. ಸೊ ನೋಡೋಣಂತ ಯಾವ ರೀತಿ ಮಾಡ್ತೀವಿ ಆ್ಯಂಡ್ ಟ್ರೈ ಟು ಶೇರ್ ಎಷ್ಟಾಗುತ್ತೆ ಅಷ್ಟು. ಬಟ್ ಕಂಪ್ಲೀಟ್ ರೆಸಿಪೀಸ್ ಎಲ್ಲ ಆಗುತ್ತೇನಿಲ್ಲ, ಐ ಡೋಂಟ್ ನೋ. ಬಟ್ ಸ್ಟಿಲ್ ನಾವು ಯಾವ ಟೈಪ್ಸ್ ಆಫ್ ಶಾಂಡ್ಗಿ ಮಾಡತ್ತೀವಿ ಅಂತ ಮಾಡೋ ಮುಂದೆ ನಾ ಹೇಳ್ತೇನೆ ನಿಮಗೆ. ಸೊ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ನಿಜವಾಗ್ಲೂ ಹಂಗೆ ಕಾಣಾಗತ್ತಿ. ಸೊ ಈ ರೀತಿ ಹಿಟ್ಟನ್ನ ಜರಡಿ ಮಾಡ್ಕೋಬೇಕು. ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬೇಡಣ. ಸೊ ಒಂದು ಸ್ವಲ್ಪ ಇಂಗ್ ಬೇಕಾಗುತ್ತೆ, ಲೆಮನ್ ಜ್ಯೂಸ್, ಸಾಲ್ಟ್ ಆ್ಯಸ್ ಪರ್ ದ ಟೇಸ್ಟ್, ಆಮೇಲೆ ಜೀರಾ ಪೌಡರ್, ಓಮ್ ಕಾಳು ಬೇಕಾಗುತ್ತೆ, ಒಂಚೂರು ಧನಿಯಾ ಬೇಕಾಗುತ್ತೆ, ಕೊತ್ತಂಬರಿ, ಆಮೇಲೆ ಗ್ರೀನ್ ಚಿಲ್ಲಿ ಪೇಸ್ಟ್. ಸೊ ಆಗಲೇನು ಹಿಟ್ಟು ತೋರಿಸಿದ್ನಲ್ಲ ಜರಡಿ ಮಾಡೋದು, ಸೊ ಅದಕ್ಕೆ ಇದನ್ನೆಲ್ಲ ಹಾಕಿಬಿಟ್ಟು ಸಾಲ್ಟ್ ಹಾಕ್ಕೊಂಡು ಇವಾಗ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಟೇಸ್ಟ್ ಪ್ರಕಾರನೇ ಸಾಲ್ಟ್ ಹಾಕ್ಕೋಬೇಕು. ಸೊ ನಿಮ್ಮ ಕಡೆ ಎಷ್ಟು ಸ್ಟ್ರೆಂತ್ ಇದೆ ಅಷ್ಟೆಲ್ಲ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡಬೇಕು. ಬಿಕಾಸ್ ಅದು ಎಷ್ಟು ಲೈಟ್ ವೇಟ್ ಆಗುತ್ತೆ ಅಷ್ಟೆಲ್ಲ ಶಾಂಡ್ಗಿ ಚಲೋ ಬರುತ್ತೆ. ಸೊ ಈಗ 1 by 1 ಇಂಗ್ರೀಡಿಯೆಂಟ್ಸ್ ಆಗಲಿ ಏನು ತೋರಿಸಿದ್ನಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಮತ್ತೆ ಕಂಪ್ಲೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಸೊ ಕಂಪ್ಲೀಟ್ಲಿ ಅದು ಲೈಟ್ ವೇಟ್ ಆಗಬೇಕು, ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಬ್ಯಾಗಿಗೆ ಟ್ರಾನ್ಸ್ಫರ್ ಮಾಡಿ ಅದನ್ನು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕ್ಬೇಕು, ಇಡಬೇಕು. ಇಷ್ಟೊಂದು ಇಟ್ಟಿದ್ದೀನಿ ನಾನು ಇವಾಗ. ಸ್ಟಿಲ್ ಗೋಯಿಂಗ್ ಆನ್. ಇಷ್ಟೊಂದೆಲ್ಲ ಹಾಕಿದ್ದೀನಿ ಇವಾಗ. ಅದೆಲ್ಲ ನಮ್ಮ ಅಕ್ಕ ಹಾಕಿದ್ದು, ಇದೆಲ್ಲ ನಾನು ಹಾಕಿದ್ದು. ಆ್ಯಕ್ಚುಲಿ ತುಂಬ ಬಿಸಿಲಿರೋದ್ರಿಂದ ನಾವು ಒಂಚೂರು ನೆಳ್ಳಲ್ಲಿ ಕೂತಾಕ್ತಾ ಇದ್ವಿ. ಆ್ಯಂಡ್ ಆ ಶೀಟ್ನ ಬಂದು ಈ ರೀತಿ ಬಿಸಿಲಲ್ಲಿ ಒಣಗಿಸ್ಬೇಕು. ಇಟ್ ಟೇಕ್ಸ್ ಅರೌಂಡ್ 2 days ಒಣಗೋಕೆ. ಒಂದು ರೀತಿ ಶಾಂಡ್ಗೆ, ಇದು ಚುರ್ಮುರಿ ಶಾಂಡ್ಗೆ. ಕಲ್ಸಮ್ಮ. ಆ್ಯಶ್ ಗಾರ್ಡ್ ಪೇಸ್ಟ್ ಇದೇನು ನೋಡ್ತಿದ್ದೀರಲ್ಲ, ಇದು ಆ್ಯಶ್ ಗಾರ್ಡ್ ಅಂದರೆ ವೈಟ್ ಕಲರ್ ಕುಂಬಳಕಾಯಿ ಇರುತ್ತಲ್ಲ, ಸೊ ಅದು. ಇದನ್ನು ಪೇಸ್ಟ್ ಮಾಡಿಬಿಟ್ಟು ಚುರ್ಮುರಿಯಲ್ಲಿ ಈ ರೀತಿ ಮಿಕ್ಸ್ ಮಾಡಬೇಕು. ಸೊ ಅದಕ್ಕಿನ್ನ ಒಂದು ಸ್ವಲ್ಪ ಸಾಲ್ಟ್, ಖಾರ ಎಲ್ಲ ಹಾಕಬೇಕು. ಅದನ್ನೆಲ್ಲ ಆ್ಯಶ್ ಗಾರ್ಡ್ ಪೇಸ್ಟ್ ನಾವೇನು ಮಾಡಿ ಚುರ್ಮುರಿಗೆ ಹಾಕ್ತೀವಲ್ಲ, ಸೊ ಅದನ್ನು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡ್ಬೇಕು. ಅಂದರೆ ಕಂಪ್ಲೀಟ್ಲಿ ಚುರ್ಮುರಿ ಅದ್ರೊಳಗೆ ಸೋಕಾಗಿ ಸೊ ಸಾಫ್ಟ್ ಆಗಬೇಕು. ಆನಂತರ ಕೋರಿಯಾಂಡರ್ ಆಗಿರ್ಬೋದು, ಮತ್ತು ಗ್ರೀನ್ ಚಿಲ್ಲಿ ಪೇಸ್ಟ್, ಸಾಲ್ಟ್, ಈ ರೀತಿ ಬೇಕಾಗಿರೋ ಅಂಥ ಲೈಕ್ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕೋಬೇಕು. ಆ್ಯಂಡ್ ಹಾಕಿನೂ ಒಂದು ಸ್ವಲ್ಪ ಮತ್ತೆ ಸೋಕಾಗೋದಕ್ಕೆ ಬಿಡ್ಬೇಕು. ಸೊ ದ್ಯಾಟ್ ಅದೆಲ್ಲ ಫ್ಲೇವರ್ಸ್ನ ಹೀರ್ಕೋಬೇಕಲ್ಲ, ಸೊ ಹಂಗಾಗಿ ಸೊ ಸ್ವಲ್ಪ ಹಾಗೆ ಬಿಡಬೇಕು. ಸೊ ಸ್ಪೂನ್ಲಿಂದ ನಮಗೆ ಪ್ರಾಪರಾಗಿ ಬರೋಂಗಿಲ್ಲ. ಯು ಶುಡ್ ಯೂಸ್ ಯುವರ್ ಹ್ಯಾಂಡ್ಸ್. ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ಅಮೆಝಾನ್ ಪಾರ್ಸಲ್ ಬಂದೈತಿ. ನಾವೇನು ತರಿಸೀವಿ ಅಂದರೆ ಸೊ ಈ ರೀತಿ ಆರ್ಗನೈಸಿಂಗ್ ಕಂಟೈನರ್ಸ್ ತರಿಸೀವಿ. ನೋಡ್ಬೋದು ನೀವು. ವೇಟ್, ಐ ವಿಲ್ ಶೋ ಯು ಗೈಸ್. ಸಿ, ಸೊ ಇದು ಸಖತ್ ದೊಡ್ಡದೈತಿ. ಬಿಕಾಸ್ ಇದು ಏನು ಟ್ರಾನ್ಸ್ಪರೆಂಟ್ ಇದ್ದಿದ್ದಿಂದ್ರೆ ಎಲ್ಲ ಕಾಣಿಸುತ್ತೆ. ನಮ್ಮ ಕಿಚನ್ದಾಗ ಇದೇನು ಶೆಲ್ಫ್ ನೋಡಾತಿರಲ್ಲ, ಸೊ ಇಲ್ಲಿ ಆರ್ಗನೈಸ್ ಮಾಡೋಕ್ಕದು ಕಂಟೈನರ್ಸ್ ತರಿಸೀವಿ. ಇದನ್ನು ರೆಡಿ 2 ಇಟ್ಟೈತಿ, ನೋಡ್ಬೋದು ನೀವು. ಸೊ ಅದು ಕಂಪ್ಲೀಟ್ಲಿ ಆರ್ಗನೈಸ್ ಆದ್ಮೇಲೆ ನಿಮಗೆ ತೋರಿಸ್ತೇನೆ. ಸೊ ಈ ರೀತಿ ಡ್ರೈ ಮಾಡೋದಕ್ಕೆ ಹಾಕಿದಾರಲ್ಲ.
ನೆಕ್ಸ್ಟ್ ಡೇ ನಾವು ಅಂದ್ಕೊಂಡ್ವಿ ಬೊಟ್ಯಾಟೊ ಚಿಪ್ಸ್ನ ಮಾಡೋಣ ಅಂತ ಮನೆಯಲ್ಲಿ. ಸೊ 5 kg ಪೊಟ್ಯಾಟೋಸ್ನ ಚಿಪ್ಸ್ ಮಾಡ್ತಾಯಿದ್ದೀವಿ. ಸೊ ಲೆಟ್ಸ್ ಸ್ಟಾರ್ಟ್ ನಾವು. ಮೊದಲಿಗೆ ಈ ರೀತಿ ಕಂಪ್ಲೀಟಾಗಿ ಎಲ್ಲ ವಾಶ್ ಮಾಡಿಬಿಟ್ಟು ಆಮೇಲೆ ಅದನ್ನು ಸ್ಕಿನ್ನೆಲ್ಲ ಸ್ಕ್ರೇಪ್ ಮಾಡಿಬಿಡ್ಬೇಕು. ಸೊ ದ್ಯಾಟ್ ಈಸಿಲಿ ಕ್ಲೀನಾಗಿ ಬರುತ್ತೆ ಅಂತ. ಸ್ಲೈಸರ್ ಐತಿ, ಸೊ ಇದ್ರಾಗ ಪೊಟ್ಯಾಟೊ ಹಾಕಬೇಕು. ಇಲ್ಲಿಂದ ಸ್ಲೈಸ್ ಆಗಿ ಬರುತ್ತೆ. ಐ ಶೋ ಯು ಗೈಸ್. ತಿನ್ ಸ್ಲೈಸಸ್ ಆಗಿ ಬರಾಗತ್ತಾವ. ಇಷ್ಟೇ ಗೈಸ್, ಈಸಿಲಿ ಮಾಡ್ಬೋದು. ಆ್ಯಂಡ್ ಇದನ್ನು ತೆಗೆದ್ಬಿಟ್ಟು ಈ ರೀತಿ ಸಾಲ್ಟ್ ವಾಟರ್ದಾಗ ಹಾಕ್ಬಿಡ್ಬೇಕು. ಸೊ ದ್ಯಾಟ್ ಅದು ಬ್ಲ್ಯಾಕ್ ಆಗಂಗಿಲ್ಲ ಅಂಥೇಳಿ ಒಂದು ಸಾಲ್ಟ್ ವಾಟರ್ದಾಗ ಹಾಕ್ಬಿಡ್ಬೇಕು. ಹಿಂಗೆ ದೊಡ್ಡ ಪಾತ್ರೆಯಲ್ಲಿ ಈ ರೀತಿ ಹಾಟ್ ವಾಟರ್ ಬಾಯ್ಲ್, ಸಾಲ್ಟ್ ಎಲ್ಲ ಹಾಕ್ಬಿಟ್ಟು ಆ್ಯಂಡ್ ಇದನ್ನು ಒಂಚೂರು ಬಾಯ್ಲ್ ಮಾಡ್ಬೇಕು. ಸಾಲ್ಟಿ ವಾಟರ್ ಸ್ವಲ್ಪ ಸಾಲ್ಟಿನೆಸ್ ಬರ್ಬೇಕಂತ ಹೇಳಿ ಬಾಯ್ಲ್ ಆದ್ಮ್ಯಾಗ ದೊಡ್ಡ ಪಾತ್ರೆಲಿಂದ ತೆಗೆದು ಈ ರೀತಿ ಡ್ರೈನ್ ಮಾಡಕ್ಕೆ ಇಡ್ಬೇಕು. ಸೊ ಇದನ್ನು ಹೋಗಿ ಇವಾಗ ಇಲ್ಲಿ ಮಸ್ತ್ ಬಿಸಿಲು ಐತಿ, ಇಲ್ಲಿ ಒಣಗಿ ಹಾಕೋನಂತೀಗ. ಎಸ್, ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಹಾಕು, ಕ್ಲೀನಾಗಿ ಹಾಕು, ಬೇಗ ಬೇಗ. ಒಂದು ಬ್ಯಾಚ್ ಇಲ್ಲಿ ಒಣಗಿ ಹಾಕಿವಿ. ಸೊ ಡ್ರೈ ಆಗ್ಯಾವ ಆಲ್ಮೋಸ್ಟ್, ಇನ್ನೂ ಭಾಳ ಡ್ರೈ ಆಗ್ಬೇಕವ. ಇವಾಗೇನು ನೋಡತ್ತಿರಲ್ಲ, ಇದು ಅಕ್ಕಿ ಶಾಂಡ್ಗೆ ಐತಿ. ಪರ್ಸ್ನಲಿ ನಂಗೆ ಇದು ಲೈಕ್ ಆಗಂಗಿಲ್ಲ, ಬಟ್ ಆ ಥರದ್ದು ಬ್ಯಾಟರ್ ಅಷ್ಟೇ ಸ್ವಲ್ಪ ಟೇಸ್ಟಿ ಇರ್ತೈತಿ. ಅದು ಕಂಪ್ಲೀಟ್ಲಿ ಡ್ರೈ ಆದ್ಮ್ಯಾಗ ಭಾಳ ಸಾಲ್ಟಿ ಆಗಿರ್ತೈತಿ. ಸೊ ಇದು ನಮ್ಮ ಅಜ್ಜಿ ಮಾಡಿದ್ದು. ಈ ರೀತಿ ಸ್ಟೋರ್ ಮಾಡಿಟ್ಟಿವಿ. ಇದು ಒಂದು ಟೈಪ್ ಆಫ್ ಶಾಂಡ್ಗೆ. ಇದೈತಿ ಸಾಬುದಾನ ಶಾಂಡ್ಗೆ. ಗ್ರೀನ್ ಚಿಲ್ಲೀಸ್ದಾಗ ಸ್ಟಫಿಂಗ್ ಮಾಡಿರೋ ಅಂಥದ್ದು. ಸೊ ಡ್ರೈ ಮಾಡಿ ಇವಾಗೆಲ್ಲ ಸ್ಟೋರ್ ಮಾಡೈತಿ. ಇದು ಹೇಳಿದ್ನಲ್ಲ, ಇದು ಚುರ್ಮುರು ಶಾಂಡ್ಗೆ. ಸೊ ಇದನ್ನು ಡ್ರೈ ಮಾಡಿ ಸ್ಟೋರ್ ಮಾಡಿದ್ವಿ. ಐ ಹೋಪ್ ಯು ಗೈಸ್ ಲೈಕ್ ವಾಚಿಂಗ್ ದಿಸ್ ವ್ಲಾಗ್. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.